Hi guys and welcome to my channel One Life Bro. Myself Akshay. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ದಿ ಆಲ್ ನ್ಯೂ KTM 390 Duke E25 compatible engine. KTM 390 Duke ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಫುಲ್ ಸ್ಪ್ಲಿಟ್ LED ಹೆಡ್ ಲ್ಯಾಂಪ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಲೈಟ್ಸ್. ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ LED ಟೈಲ್ ಲ್ಯಾಂಪ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಹಾಗೆ ನಂಬರ್ ಪ್ಲೇಟಿಗೆ ಸಪ್ರೇಟ್ ಆಗಿ ಲೈಟ್ ಕೊಟ್ಟಿದ್ದಾರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳೋದಾದ್ರೆ 5 ಇಂಚಸ್ TFT ಡ್ಯಾಶ್ ಡಿಸ್ಪ್ಲೇ ಜೊತೆ ಬರುತ್ತೆ. ಸೊ ಇದರಲ್ಲಿ ಏನೇನ್ ಮಾಡ್ಬೋದು ಅಂದ್ರೆ ರೈಡಿಂಗ್ ಏಡ್ಸ್ ಇರುತ್ತಲ್ಲ ಅವನ್ನೆಲ್ಲ ಚೇಂಜಸ್ ಮಾಡ್ಕೊಬಹುದು. ಸಮ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಅದನ್ನೆಲ್ಲ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆ ನಾವು ಬ್ರೌಸ್ ಮಾಡ್ಕೊಂಡು ನಾವು ಚೇಂಜ್ ಮಾಡ್ಕೊಬಹುದು. ಹ್ಯಾಂಡಲ್ ಬಾರ್ ಅಲ್ಲಿ ಜಾಯ್ಸ್ಟಿಕ್ ಕೊಟ್ಟಿರ್ತಾರೆ. ಸೊ ಅದ್ರ ಮುಖಾಂತರ ಈ ಒಂದು TFT ಡಿಸ್ಪ್ಲೇನ ನಾವು ಕಂಟ್ರೋಲ್ ಮಾಡ್ಕೊಬಹುದು. ಮೇನ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆನ್ ಮಾಡ್ಬೋದು. ರೈಡ್ ಮೂಡ್ಸ್ ಇದೆ. ಸೊ ಅದರಲ್ಲಿ ಸ್ಟ್ರೀಟ್ ಆದ್ರೂ ಹಾಕೊಬಹುದು, ರೈನ್ ಆದ್ರೂ ಹಾಕೊಬಹುದು. ಸ್ಪೆಷಲ್ ಆಗಿ ಟ್ರ್ಯಾಕ್ ಮೂಡ್ ಅಂತಾನು ಇದೆ. ಈ ಒಂದು ಮೂಡ್ಗೆ ಸ್ವಿಚ್ ಆದ್ರೆ ಲಾಂಚ್ ಕಂಟ್ರೋಲ್ ತರ ವರ್ಕ್ ಆಗುತ್ತೆ. ಹ್ಯಾಂಡಲ್ ಬಾರ್ ಬಟನ್ಸ್ ಅಲ್ಲಿ ಲೈಟ್ ಗ್ಲೋ ಆಗುತ್ತೆ. ನೈಟ್ ಟೈಮ್ ತುಂಬಾನೇ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಟ್ರಿಪ್ ಮೀಟರ್ಸ್ ಎಲ್ಲ ಇದೆ. ಟ್ರಿಪ್ 1 ಟ್ರಿಪ್ 2 ಅಂತ ಎಲ್ಲ ಇದೆ. ಮತ್ತೆ ಈ ಒಂದು ಡಿಸ್ಪ್ಲೇನ ನಾವು ಟ್ರ್ಯಾಕ್ ಸ್ಕ್ರೀನ್ ಆಗಿ ಕನ್ವರ್ಟ್ ಮಾಡ್ಕೊಬಹುದು. ಲಾಂಚ್ ಕಂಟ್ರೋಲ್ ನ ಸೆಟ್ ಮಾಡ್ಕೊಬಹುದು. ಕಾರ್ನರಿಂಗ್ ABS ಈ ಒಂದು ಬೈಕ್ ಅಲ್ಲಿ ಇದೆ. ಕ್ವಿಕ್ ಶಿಫ್ಟರ್ ನ ಆಫ್ ಆನ್ ಮಾಡ್ಕೊಬಹುದು ಅಂಡ್ ಸೂಪರ್ ಮೋಟೋ ABS ನು ಆಫ್ ಆನ್ ಮಾಡ್ಕೊಬಹುದು. ಜೊತೆಗೆ C ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇನ್ನ ತುಂಬಾ ಇನ್ಫಾರ್ಮೇಶನ್ಸ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಇದೆ. ನಾವು ಚೇಂಜ್ ಮಾಡ್ಕೊಬಹುದು, ಅಡ್ಜಸ್ಟ್ ಮಾಡ್ಕೊಬಹುದು. ಮತ್ತೆ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿನೂ ಇದೆ. ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಇನ್ಫಾರ್ಮೇಶನ್ ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಓವರಾಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು TFT ಡಿಸ್ಪ್ಲೇ ಸಾಕತ್ತಾಗಿದೆ. ಹೈಯರ್ RPMs ಅಲ್ಲಿ ಆರೆಂಜ್ ಕಲರ್ ಬ್ಲಿಂಕ್ ಆಗುತ್ತೆ ಸ್ಕ್ರೀನ್ ಅಲ್ಲಿ. ಸಾಕತ್ತಾಗಿರುತ್ತೆ. KTM 390 Duke ಫ್ರೆಂಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ WP ಅಪೆಕ್ಸ್ USD ಫೋಕ್ಸ್ ಜೊತೆ ಬರುತ್ತೆ. ವಿತ್ 5 ಕ್ಲಿಕ್ ಕಂಪ್ರೆಷನ್ ಅಂಡ್ ರಿಬೌಂಡ್ ಅಡ್ಜಸ್ಟಬಲ್ ಜೊತೆ ಈ ಒಂದು ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ ಅಂಡ್ ಫ್ರಂಟ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನೆಲ್ ABS ವಿತ್ ಬೈಬ್ರೇಟ್ ಬ್ರೇಕಿಂಗ್ ಕ್ಯಾಲಿಪರ್ಸ್ ಜೊತೆ ಬರುತ್ತೆ. ಬ್ರೇಕಿಂಗ್ ಸಿಸ್ಟಮ್ ಬಂದು ಬೋಶ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರುತ್ತೆ. ಕಾರ್ನರಿಂಗ್ ABS ಮತ್ತೆ ಸೂಪರ್ ಮೋಟೋ ABS ಇವೆರಡೂ ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಹೇಳ್ಬೋದು. ರೇರ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಅಡ್ಜಸ್ಟಬಲ್ WP ಅಪೆಕ್ಸ್ ಮೊನೋಶಾಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ ಅಂಡ್ 5 ಸ್ಟೆಪ್ ರೀಬೌಂಡೆಡ್ ಡ್ಯಾಂಪಿಂಗ್ ಜೊತೆ ಬರುತ್ತೆ. 10 ಸ್ಟೆಪ್ ಪ್ರೀಲೋಡೆಡ್ ಅಡ್ಜಸ್ಟಬಲ್ ಜೊತೆ ಬರುತ್ತೆ ಅಂಡ್ ಈ ಒಂದು ಸಸ್ಪೆನ್ಷನ್ಗೆ ಆಫ್ ಸೆಟ್ ಸಸ್ಪೆನ್ಷನ್ ಅಂತ ಆದ್ರೂ ಕರೀತಾರೆ, ಇಲ್ಲ ಸೈಡ್ ಸಸ್ಪೆನ್ಷನ್ ಅಂತ ಆದ್ರೂ ಕರೀತಾರೆ. ಯಾಕೆ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಏರ್ ಬಾಕ್ಸ್ ಈ ಒಂದು ಬೈಕ್ ಅಲ್ಲಿ ತುಂಬಾ ದೊಡ್ಡದಾಗಿರೋ ಕಾರಣದಿಂದಾಗಿ ಈ ರೀತಿ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ವೀಲ್ ಬಗ್ಗೆ ಹೇಳೋದಾದ್ರೆ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್, ಟ್ಯೂಬ್ಲೆಸ್ ಟೈರ್, ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನೆಲ್ ABS ಜೊತೆ ಬರುತ್ತೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್ ಅಂಡ್ ಸ್ಪೀಡ್ 400 ಅಲ್ಲಿ ರೈಟ್ ಸೈಡ್ ಕೊಟ್ಟಿರ್ತಾರೆ. KTM 390 ಡ್ಯೂಕ್ ಅಲ್ಲಿ ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ನ ಸ್ವಿಂಗ್ ಆರಾಮ್ ವಿಚಾರಕ್ಕೆ ಬಂದಾಗ ಅಲ್ಯೂಮಿನಿಯಂ ಬನಾನಾ ಸ್ವಿಂಗ್ ಆರ್ಮ್ ಅಂತ ಕರೀತಾರೆ. ಹಳೆ 390 ಡ್ಯೂಕ್ ಸ್ವಿಂಗ್ ಆರ್ಮ್ ಕಂಪೇರ್ ಮಾಡಿದ್ರೆ ಈ ಒಂದು ಸ್ವಿಂಗ್ ಆರ್ಮ್ ತುಂಬಾನೇ ಹೆವಿ ಇದೆ, ಹೆವಿಯಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ಹಳೆ ಡ್ಯೂಕ್ 390 ಫ್ರೇಮ್ಸ್ ನಡುವೆ ಗ್ಯಾಪ್ ಇತ್ತು. ಆದ್ರೆ ಈ ಹೊಸ ಒಂದು 390 ಡ್ಯೂಕ್ ಅಲ್ಲಿ ಗ್ಯಾಪ್ಸ್ ಏನಿಲ್ಲ, ಎಲ್ಲ ಕ್ಲೀನ್ ಆಗಿ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಲೈಕ್ ಫ್ರೇಮ್ ನ ಸೈಡ್ ಫೈಬರ್ ಪ್ಯಾನಲ್ಸ್ ಮುಖಾಂತರ ಕಂಪ್ಲೀಟ್ ಮಾಡಿದ್ದಾರೆ. ಓವರ್ ಆಗಿ ಡಿಸೈನ್ ಸಾಕಾಗಿ ಕಾಣುತ್ತೆ. ಟ್ಯಾಂಕ್ ಮೇಲೆ 390 ಡ್ಯೂಕ್ ಅಂತ ರಿಟರ್ನ್ ಮಾಡಿದ್ದಾರೆ. ಲೈಕ್ ಅದು ಪ್ಯಾನಲ್ಸ್, ಆ ಪ್ಯಾನಲ್ಸ್ ನ ರಿಮೂವ್ ಮಾಡ್ಬೋದು. ಸುಮ್ಮನೆ ಶೋಕಿಗೆ ಹಾಕಿರೋದು ಅಷ್ಟೇ ಬಿಟ್ರೆ ಆ ರಿಮೂವ್ ಮಾಡಿದ್ರೆ ಗಾಡಿ ಇನ್ನೂ ಫಾಸ್ಟ್ ಆಗಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಫ್ರೇಮ್ ವಿಚಾರಕ್ಕೆ ಬಂದಾಗ ಸ್ಪ್ಲಿಟ್ ಟೆರೈಲ್ಸ್ ಫ್ರೇಮ್ ಜೊತೆ ಬರುತ್ತೆ ಅಂಡ್ ಸಬ್ ಫ್ರೇಮ್ ಬಂದು ಅಲ್ಯೂಮಿನಿಯಂ ಕ್ಯಾಸ್ಟೆಡ್ ಸಬ್ ಫ್ರೇಮ್ ಜೊತೆ ಬರುತ್ತೆ. ಸೊ ಡಿಸೈನ್ ಎಲ್ಲ ಸಖತ್ತಾಗಿದೆ ಬ್ಯಾಕ್ ಸೈಡ್ ನ ಫ್ರೇಮ್ದು ಅಂಡ್ ಅದ್ರ ಜೊತೆಗೆ ಒಂದು ಟೈಲ್ ಲ್ಯಾಂಪ್ ನು ಇಂಟಿಗ್ರೇಟೆಡ್ ಮಾಡಿದ್ದಾರೆ ಅಂಡ್ ಆಂಟೈಲ್ ಗ್ರಾಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ. ಸೀಟ್ನೆಲ್ಲ ರಿಮೂವಬಲ್ ಮಾಡ್ಕೊಬಹುದು. ಕ್ರಬ್ ವೇಟ್ ಬಂದು 168.3 kg ಬರುತ್ತೆ. ರ್ಯಾಮ್ ಸ್ಪೀಡ್ 400 176 kg ಬರುತ್ತೆ. ಲೈಕ್ ಸ್ಪೀಡ್ 400 ಗಿನ್ನ KTM 390 ಡ್ಯೂಕ್ ವೆಯ್ಟ್ ಕಮ್ಮಿ ಇದೆ. ಅದರಿಂದ ಹೆಲ್ಪ್ ಏನಂದ್ರೆ ಫಾಸ್ಟ್ ಆಗಿ ಹೋಗ್ಬೋದು ಅಂಡ್ ಸ್ಲಿಕ್ಕಬಲ್ ಇರುತ್ತೆ. KTM 390 ಡ್ಯೂಕ್ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 398cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವ್ಯಾಲ್ ಲಿಕ್ವಿಡ್ ಕೂಲ್ BS6 E25 ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 46 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 39 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಓವರಾಲ್ ಆಗಿ ಹೇಳ್ಬೇಕು ಅಂದರೆ ಈ ಒಂದು ಬೈಕು ಸ್ಪೋರ್ಟ್ಸ್ ನೇಕೆಡ್ ಬೈಕ್ ಅಂತ ಕರೀತಾರೆ. ಇನ್ನು ಫ್ಯೂಯಲ್ ಸಪ್ಲೈ ವಿಚಾರಕ್ಕೆ ಬಂದಾಗ ಬೋಸ್ ಎಲೆಕ್ಟ್ರಾನಿಕ್ ಫ್ಯೂಯಲ್ ಇಂಜೆಕ್ಷನ್ ಜೊತೆ ಬರುತ್ತೆ.
ಗೇರ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ ವಿತ್ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಆ್ಯಂಡ್ ಕ್ವಿಕ್ ಶಿಫ್ಟರ್ ಜೊತೆನೂ ಬರುತ್ತೆ. ಆಫ್ ಆನ್ ಎಲ್ಲ ಮಾಡ್ಕೊಬೋದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟರ್ಸ್ ಕೊಟ್ಟಿದ್ದಾರೆ. ಟ್ಯಾಂಕು ತುಂಬಾ ಲೀನಾಗಿ ಬಿಟ್ಟಿರ್ತಾರೆ, ಬಟ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಜಾಸ್ತಿ ಇದೆ. ಇನ್ನು ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದಮೇಲೆ 2,500 3,000 ರೂಪಾಯಿ ಬೀಳುತ್ತೆ. ಮೈಲೇಜ್ ವಿಚಾರಕ್ಕೆ ಬಂದಾಗ 25 to 30 ಕೊಡುತ್ತೆ. ಲೈಕ್ ನೀವು KTM 390 ಡ್ಯೂಕ್ಸ್ನೆಲ್ಲ ನಾರ್ಮಲ್ ಆಗಿ ಓಡಿಸಲ್ಲ, ಹೈಪರ್ ಸ್ಪೋರ್ಟ್ಸ್ ಥರನೇ ಓಡಿಸ್ತಾರೆ. ಲೈಕ್ 25 ಕೊಡೋದು ಹೆಚ್ಚು. ಬೈಕ್ನ ಡಿಸೈನ್ನ ಸೂಪರ್ ಡ್ಯೂಕ್ 1290 ಥರನೇ ಬಿಟ್ಟಿದ್ದಾರೆ, ಆ ಥರ ಪೋರ್ಟ್ರೇ ಮಾಡ್ತಿದ್ದಾರೆ. ಬಟ್ ಇದು 390 ಡ್ಯೂಕ್. ಬೈಕ್ನ ಡಿಸೈನ್ ತುಂಬ ಅಗ್ರೆಸಿವ್ ಆಗಿ ಡಿಸೈನ್ ಮಾಡಿದ್ದಾರೆ, ಅದೇ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈ ಒಂದು ಇಂಜಿನ್ ಹೆಸರು ಬಂದು LC4C ಅಂತ ಕರೀತಾರೆ. ಈ ಬೈಕ್ ನ ಟಾಪ್ ಸ್ಪೀಡ್ ಬಂದು 160, 170, 180 ಅಂತ ಹೇಳ್ತಾರೆ. ಜಿಕ್ಸರ್ 250cc ಇಂಜಿನ್, ಆಯಿಲ್ ಕೂಲ್ಡ್ ಇಂಜಿನ್ ಆಗಿದ್ರು ಟಾಪ್ ಸ್ಪೀಡ್ 150 ಟಚ್ ಆಗುತ್ತೆ. ನಿಮಗೆ ಆ ಗಾಡಿ ಬೇಕೋ ಈ ಗಾಡಿ ಬೇಕೋ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಮೇಲೆ ತಗೊಳ್ಳಿ. ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್ ಬನ್ನಿ, ಆಲ್ ನ್ಯೂ KTM 390 ಡ್ಯೂಕ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಆ್ಯಂಡ್ ದಿಸ್ ಈಸ್ ದಿ ಕೀ. ಲೆಟ್ಸ್ ಗೋ ಫಾರ್ ಎ ರೈಡ್. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ. ಬನ್ನಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ತುಂಬ ಲೈಟ್ ವೇಟ್ ಅನಿಸ್ತಿದೆ ಗಾಡಿ. ಓ ಮೈ ಗಾಡ್. ಸೆಕೆಂಡ್ ಗೇರ್. ಬೈಕು ತುಂಬಾ ರಿಫೈನ್ಮೆಂಟ್ ಇದೆ. ರಿಫೈನ್ಮೆಂಟ್ ಅಂದ್ರೆ ವೈಬ್ರೇಷನ್ ಒಂದು ಸ್ವಲ್ಪ ಕಮ್ಮಿ ಇದೆ, ಫುಲ್ಲಾದ ಸಖತ್ತಾಗಿದೆ. ಬ್ರೇಕಿಂಗು ಸಖತ್ತಾಗಿದೆ. ಇಲ್ಲ, ಸಸ್ಪೆನ್ಷನ್ ತುಂಬಾ ಸ್ಮೂತಾಗಿದೆ. ಸಿಟಿ ಟ್ರಾಫಿಕಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಯಾಕಂದರೆ ಸ್ವಲ್ಪ ಫ್ರೀ ರೋಡಿಗೆ ಹೋಗ್ಬೇಕಂದ್ರೆ ಈ ಟ್ರಾಫಿಕ್ಕಿಂದ ಹೊರಗಡೆ ಹೋಗಬೇಕು. ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ನನ್ನ ಟೈಸು ಟ್ಯಾಂಕಿಗೆ ಹಗ್ಗಾಗಿದೆ ಕ್ಲೀನಾಗಿ. ಟ್ಯಾಂಕ್ ತುಂಬ ಲೀನಾಗಿದೆ. ಸೊ ಈ ಥರ ಟ್ರಾಫಿಕಲ್ಲೆಲ್ಲ ಹೋಗ್ಬೋದು. ಇಟ್ಸ್ ಮೋರ್ ಅಗ್ರೆಸಿವ್ ದ್ಯಾನ್ ಓಲ್ಡರ್ ವರ್ಷನ್. ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ, ಸೀಟಿಂಗ್ ಪೋಸ್ಚರು. ಬಟ್ ಸೀಟಿಂಗ್ ರೂಮು ತುಂಬಾ ದೊಡ್ಡದಾಗಿಲ್ಲ ಹಳೆ ವರ್ಷನಿಗೆ ಕಂಪೇರ್ ಮಾಡಿದಾಗ. ಸ್ವಲ್ಪ ಟಾರ್ಕು ಪವರ್ಕಿನ ಕಮ್ಮಿ ಇದೆಯಲ್ಲ. ಟ್ರಾಫಿಕಲ್ಲಿ ಅದೆಲ್ಲ ನಿಲ್ಲೋ ಚಾನ್ಸಸ್ ಇರುತ್ತೆ, ಬಟ್ ಐ ವಿಲ್ ಕಂಟ್ರೋಲ್. ಹ್ಯಾಂಡ್ಲಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಟ್ರಾಫಿಕಲ್ಲಿ. ಗಾಡಿ ಒಂದು ಸ್ವಲ್ಪ ಶಾರ್ಟ್ ಆಗಿದೆ ಅನಿಸುತ್ತೆ. ಹಿಂಗೆಲ್ಲ ಟ್ರಾಫಿಕಲ್ಲೆಲ್ಲ ಸಂದಿಯಲ್ಲೆಲ್ಲ ಓಡಿಸ್ಬೋದು. ಆರಾಮಾಗಿದೆ, ಲೈಟ್ ವೇಟ್ ಆಗಿದೆ. ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು. ಬೇಕಂತೂ ಸಾಕಾಗಿದೆ ಇದು. ಪಾತ್ ಹೊಲ್ಸಲೆಲ್ಲ ಸ್ಮೂತಾಗಿ ಮೂವ್ ಆಗುತ್ತೆ. ಗಾಡಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿದೆ. ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ ಗೇರು ನೋಡಿ. ಪವರ್ ಅಂತೂ ಸಖತ್ತಾಗಿದೆ. ರೈಡ್ ಬೈ ವೈರ್ ಇರೋದ್ರಿಂದ ಥ್ರಾಟಲ್ ರೆಸ್ಪಾನ್ಸು ನೀವು ಸ್ಮೂತಾಗಿ ಕೊಟ್ಟರೆ ಸ್ಮೂತಾಗಿ ಹೋಗುತ್ತೆ. ಅಗ್ರೆಸಿವ್ ಆಗಿ ಥ್ರಾಟಲ್ ಮಾಡಿದ್ರೆ ಅಗ್ರೆಸಿವ್ ಆಗಿ ರೆಸ್ಪಾನ್ಸ್ ಆಗುತ್ತೆ ಇಂಜಿನು ನೋಡಿ.
ಈ ಥರ ಅಗ್ರೆಸಿವ್ನೆಸ್ ಅಂತ ಹೇಳಿದ್ರೆ. ಕಾರ್ನರಿಂಗ್ ಎಲ್ಲ ಸಖತ್ತಾಗಿ ಮಾಡ್ಬೋದು ನೋಡಿ. ತಲೆ ಜೂಮ್ ಅನ್ನುತ್ತೆ ಕಾರ್ನರಿಂಗ್ ಮಾಡಿದಾಗ. ಆ ಪವರ್ಗೂ ಆ ಸೀಟಿಂಗ್ ಪೋಸ್ಚರ್ಗೂ ಹೆವಿಯಾಗಿದೆ. ಲಾಂಗ್ ಡ್ರೈವ್ ಹೋಗಂಗಿದ್ರೆ ಈ ಗಾಡಿ ಆರಾಮಾಗಿ ತಗೊಳ್ಬೋದು. ಡೈಲಿ ಆಫೀಸಿಗೆ ತಗೊಂಡೋಗ್ತೀನಂದರೆ ತಗೊಂಡೋಗ್ಬೋದು ಈ ಗಾಡಿನ. ವಾವ್, ಥರ್ಡ್ ಗೇರಲ್ಲ ಈ ಥರ ನುಗ್ಗುತ್ತಾ ಗುರು. ಸೊ ಈಗ ಇನ್ನೊಂದ್ಸಲಿ ಲಾಂಚ್ ಮಾಡೋಣ ಫಸ್ಟ್ ಗೇರಿಂದ. ಫಸ್ಟ್ ಗೇರ್, ಓ ಸ್ಟೆಬಿಲಿಟಿ ಇದೆ ಗುರು, ಅಲ್ಲಾಡಲ್ಲ ಗಾಡಿ, ವಾಬ್ಲಿಂಗ್ ಏನಿಲ್ಲ. ವಾವ್, ಸಖತ್ತಾಗಿದೆ ಗುರು. ಹ್ಯಾಂಡ್ಲಿಂಗ್ ಅಂತೂ ಸಖತ್ತಾಗಿ ಮಾಡ್ಬೋದು. ಸೊ ಕಾರ್ನರಿಂಗ್ ಯಾವ ಥರ ತಗೊಳ್ಬೋದು ಅಂತ ನೋಡೋಣ ಬನ್ನಿ. ಸೆಕ್ಸಿ ಆಗಿದೆ ಗಾಡಿ. ಕಾರ್ನರಿಂಗ್ ಆರಾಮಾಗಿ ಮಾಡ್ಬೋದು. ಎಂಗೇಜಿಂಗ್ ಆಗಿದೆ ಕಾರ್ನರಿಂಗು. ಕಾರ್ನರಿಂಗ್ ABS ಇದೆ ನೋಡಿ. ಗ್ರಿಪ್ ಇದೆ ಗಾಡಿ ಫುಲ್ಲು. USB ಫೋಕ್ ಕೊಟ್ಟಿರೋದ್ರಿಂದ ಸೊ ತುಂಬಾ ಗ್ರಿಪ್ ಆಗಿದೆ. ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬೋದು. ಹಳೇದು ಕಂಪೇರ್ ಮಾಡಿದ್ರೆ ತುಂಬಾ ಗ್ರಿಪ್ ಇದೆ ಸಸ್ಪೆನ್ಷನು ಫ್ರಂಟು. ವಾವ್, ಕಂಟ್ರೋಲಿಂಗ್ ನೋಡಿ ಗುರು, ಕಂಟ್ರೋಲಿಂಗ್ ಅಂತೂ ಮಸ್ತಾಗಿದೆ. ಕ್ವಿಕ್ ಶಿಫ್ಟರು ವರ್ಕ್ ಆಯಿತು. ನನಗೆ ರೈಡಿಂಗ್ ಪೋಸ್ಚರು, ಸೀಟಿಂಗ್ ಪೋಸ್ಚರು, ಹ್ಯಾಂಡ್ಲಿಂಗು ಮತ್ತು ಬ್ಯಾಕ್ ಸೈಡ್ ಸ್ವಿಂಗ್ ಆರ್ಮು ಸಖತ್ ಇಷ್ಟ ಆಯಿತು. ವೈ ಬಿಕಾಸ್ ಎಲ್ಲ ನ್ಯೂ ಡಿಸೈನು, ನಮಗೆ ನ್ಯೂ ಫೀಲಿಂಗ್ ಕೊಡುತ್ತೆ ಈ ಒಂದು ಬೈಕ್ ಓಡಿಸಿದ್ರೆ. ಬಂದು ಬನಶಂಕರಿಯಲ್ಲಿರೋ ಕಲ್ಯಾಣಿ ಮೋಟರ್ಸ್ KTM ಅಲ್ಲಿ ಪರ್ಚೇಸ್ ಮಾಡಿ